ಬೆಣ್ಣೆ ಹಳ್ಳ ದಾಟೇನೆ ಬರ್ಬೇಕ, ಅದಕ್ಕೆ ನೀನು ಬೆಣ್ಣೆ ಹಳ್ಳ ತಗೋ ಅಂತ ನನಗೆ ಕೊಟ್ಟಿರ್ಬೇಕನ್ಸುತ್ತ. ನನ್ನ ಪಾಲಿನ ಕವಿತೆ ಬೆಣ್ಣೆ ಹಳ್ಳ. ಯಾಕೆ ಬಂತು ಬೆಣ್ಣೆ ಹಳ್ಳ ಅಂತ ಹೆಸರು ಹೇಳ್ಬೇಕ ಅಜ್ಜ ನನಗ. ಯಾಕೆ ಬಂತು ಬೆಣ್ಣೆ ಹಳ್ಳ ಅಂತ ಹೆಸರು ಹೇಳ್ಬೇಕ ಅಜ್ಜ ನನಗ. ಕಣ್ಣಿ ಕೆಸರು ಸವಳಾದ ನೀರು ಗೊತ್ತಿಲ್ಲ ಏನ ನಿನಗ. ಕಣ್ಣಿ ಕೆಸರು ಸವಳಾದ ನೀರು ಗೊತ್ತಿಲ್ಲ ಏನ ನಿನಗ. ನೀ ಕೇಳು ಕಂದ ಹೊತ್ತಿತ್ತ ಮುದುಕಿ ಗಡಿಗ್ಯಾಗ ತುಂಬಿದ ಬೆಣ್ಣಿ. ನೀ ಕೇಳು ಕಂದ ಹೊತ್ತಿತ್ತ ಮುದುಕಿ ಗಡಿಗ್ಯಾಗ ತುಂಬಿ ಬೆಣ್ಣಿ. ಮಳೆಗಾಲ ಇತ್ತು ಮಹಾಪೂರ ಬಂತು, ಮಳೆಗಾಲ ಇತ್ತು ಮಹಾಪೂರ ಬಂತು. ಬಿಚ್ಚಿದಂಗ ಹೋರಿ ಕಣ್ಣಿ, ಬಿಚ್ಚಿದಂಗ ಹೋರಿ ಕಣ್ಣಿ. ಸೆಳವಿನ ನೀರಾಗ ಸಿಕ್ಬಿಡ್ತು ಮುದುಕಿ ಚೆಲ್ಲೈತಿ ಬೆಣ್ಣಿ ಗಡಿಗೆ. ಸೆಳವಿನ ನೀರಾಗ ಸಿಕ್ಬಿಡ್ತು ಮುದುಕಿ ಚೆಲ್ಲೈತಿ ಬೆಣ್ಣಿ ಗಡಿಗೆ. ತೇಲ್ಕೊಂತ ಹೋಗೋ ಬೆಣ್ಣಿ ನೋಡ್ಯಾಳ ದಂಡ್ಯಾಗ ನಿಂತ ಹುಡುಗಿ. ತೇಲ್ಕೊಂತ ಹೋಗೋ ಬೆಣ್ಣಿ ನೋಡ್ಯಾಳ ದಂಡ್ಯಾಗ ನಿಂತ ಹುಡುಗಿ. ಬೆಣ್ಣಿ ಬೆಣ್ಣಿ ಅಂತ ಕೂಗ್ಯಾಳ ಹುಡುಗಿ, ಜನರು ಕುಡ್ಯಾರೆಲ್ರು. ಬೆಣ್ಣಿ ಬೆಣ್ಣಿ ಅಂತ ಕೂಗ್ಯಾಳ ಹುಡುಗಿ, ಜನರು ಕುಡ್ಯಾರೆಲ್ರು. ತಂದೈತಿ ಬೆಣ್ಣಿ ಅಂತ ಹೇಳಿ, ತಂದೈತಿ ಬೆಣ್ಣಿ ಅಂತ ಹೇಳಿ, ಅದಕ್ಕೆ ಬೆಣ್ಣೆ ಹಳ್ಳ ಅಂತ ಹೆಸರು, ಅದಕ್ಕೆ ಬೆಣ್ಣೆ ಹಳ್ಳ ಅಂತ ಹೆಸರು. ಧನ್ಯವಾದ. ಶ್ರೀ ಮೈಲಾರಪ್ಪ ಬೂದಿಯಾಳ್ ಅವರಿಗೆ ಧನ್ಯವಾದಗಳು. ಅವರಿಗೆ ಶ್ರೀ ಶಂಕರ್ ಕೊಂಬಿ ಸರ್ ಆಗಮಿಸಿ ಪುಷ್ಪ ಹಾಗೂ ಗ್ರಂಥವನ್ನ ನೀಡಬೇಕೆಂದು ವಿನಂತಿಸಿಕೊಳ್ತೇನೆ. ಕುಮಾರಿ ಚೈತ್ರ ವಿಶ್ವ ಬ್ರಾಹ್ಮಣ ಅವರು ಬಂದಿದ್ದಾರೆ. ಕುಮಾರಿ ಚೈತ್ರ. ಡಾಕ್ಟರ್ ಪ್ರಭು ಗಂಜಾ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಶ್ರೀ ಶಿವಾನಂದ್ ಪಂಬಾಳ್ ಅವರಿಂದ